ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಅಲ್ಪಾವಧಿಯಲ್ಲೇ ಹೊಂದಾಣಿಕೆಯ ಕೊರತೆಯಿಂದಾಗಿ ದಂಪತಿಗಳಿಬ್ಬರ ನಡುವೆ ಎದುರಾಗಬಹುದಾದ ಭಿನ್ನಾಭಿಪ್ರಾಯ, ಮಾನಸಿಕ ಕಿರಿಕಿರಿ, ಸಂಬಂಧದಲ್ಲಿನ ಬಿರುಕು ಮುಂತಾದ ಸಂಭಾವ್ಯ ಅಹಿತಕರ ಘಟನೆಗಳನ್ನು ನಿಯಂತ್ರಿಸುವ ಸದುದ್ದೇಶದಿಂದ ಶೀಘ್ರದಲ್ಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡಿ ಬಾಳೋಣ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ವಿವಾಹ ಪೂರ್ವದಲ್ಲಿಯೇ ವಧುವರರು ಮತ್ತು ಅವರ ಕುಟುಂಬದ ಸದಸ್ಯರನ್ನು ಒಳಗೊಂಡಂತೆ ವಿನೂತನ ಮಾದರಿಯ ಕೂಡಿ ಬಾಳೋಣ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಶೀಘ್ರದಲ್ಲೇ ರಾಜ್ಯದಾದ್ಯಂತ ಆಯೋಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲು ಸರ್ಕಾರದಿಂದ ನಿರ್ದೇಶನ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ನಾವೊಂದು ಇದನ್ನು ನೀವೆಲ್ಲರೂ ಮೆನ್ಷನ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಏನದು ನಾವು ಸ್ಟಾರ್ಟ್ ಮಾಡಿದ್ರು, ತೇರೆ ಮರೆ ಸಪ್ನೆದು ಕೂಡಿ ಬಾಳೋಣ. ಈಗ ಒಂದು ಕಾರ್ಯಕ್ರಮವನ್ನು ಆಯೋಗದಿಂದ ಪ್ರಾರಂಭ ಮಾಡ್ತಿದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಸಾಂತ್ವನ ಅಂತ ನಮ್ದಿರುತ್ತಲ್ಲ, ಅಲ್ಲೇ ಕೂಡಿ ಬಾಳೋಣ ಅಂತ ಹೇಳಿ ಮದುವೆಗೆ ಮುಂಚೆ ಗಂಡು ಹೆಣ್ಣು, ಅವ್ರ ಮನೆಯವರು ಇವ್ರ ಮನೆಯವರು ಇಬ್ಬರಿಗೂ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್. ಯಾಕಂದರೆ ಹೆಂಗಿರುತ್ತೆ ಅಂತಂದರೆ, ನನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ ನಾವು ಹೋಗ್ಬೇಕಂದ್ರೆ ಈ ಅತ್ತೆ ಮಾವನ ನನ್ನ ಕೆಲ್ಸಕ್ಕೆ ಕಳ್ಸೋದು ಇಷ್ಟ ಇಲ್ಲ, ಚೆನ್ನಾಗಿ ಶ್ರೀಮಂತರು ಇರ್ತಾರೆ, ಅವಳು ನಮ್ಮಲ್ಲಿದ್ದರೆ ಸಾಕು ಅಂತಾರೆ. ಬಟ್ ಅವಳು ವಿದ್ಯಾವಂತೆ ಆಗಿರ್ತಾಳೆ, ನಾನು ಮನೇಲಿರೋಲ್ಲ, ನಾನು ಹೊರಗೆ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ಮಾಡ್ಕೊಂಬಿಡ್ತಾರೆ. ಆಮೇಲೆ ಇಬ್ಬರಿಗೂ ಆಗ್ಬರೋದಿಲ್ಲ. ಮಗ ಅಮ್ಮನ ಬಿಡೋಕ್ಕೆ ರೆಡಿ ಇಲ್ಲ, ಅಮ್ಮ ಮಗನ ಬಿಡೋಕ್ಕೆ ರೆಡಿ ಇಲ್ಲ. ಮಗ ಹೆಂಡ್ತಿನ ಪ್ರೀತಿ ಮಾಡ್ತಾನೆ, ಆದರೆ ಆ ಬಾಂಧವ್ಯ ಸರಿ ಇಲ್ಲ. ಇದೇ ಕಾರಣ ಇವತ್ತು ಮುಕ್ಕಾಲು ಭಾಗ ಡೈವರ್ಸ್ಗೆ ಕಾರಣ. ನಾವು ಆಯೋಗದಲ್ಲಿ ಕೂತ್ಕೊಂಡು ನೋಡ್ತೀವಲ್ಲ. ಎರಡನೇದು, ಮಗಳ ಅಮ್ಮ, ಮಗಳು ಕೊಟ್ಟಿರ್ತಾಳಲ್ಲ ಅವ್ರ ತಾಯಿ, ಪ್ರತಿ ಸಲ ಏನೇ ಒಂದು ಚಿಕ್ಕ ವಿಷಯ ಆದರೂ ಫೋನು, ಆ ಮಾತುಕತೆ ಆ ಹೆಣ್ಣು ಮಗಳನ್ನು ಆ ಮನೆಗೆ ಹೊಂದ್ಕೊಳ್ಳೋಕ್ಕೆ ಬಿಡೋದೇ ಇಲ್ಲ. ಇವು ಎರಡು ಕಾರಣ ಸಂಸಾರಗಳು ಹಾಳಾಗಲಿಕ್ಕೆ.